ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಡಿಸೈನ್ ಮಾಡೋದು ಪ್ಯಾಚ್ ವರ್ಕ್ ಡಿಸೈನು. ಅದು ಸೀರೆ ಪೀಸಲ್ಲೇ ಸ್ವಲ್ಪ ಪೀಸ್ ತೊಗೊಂಡು ಮಾಡುವಂಥ ಡಿಸೈನ್ ಇದು. ಇವಾಗ ಎಕ್ಸ್ಟ್ರಾ ಪೀಸಿಗೆ ಬೇರೆ ದುಡ್ಡು ಇಟ್ಬಿಟ್ಟು ಮಾಡುವಂಥದ್ದಲ್ಲ, ಸೀರೆ ಪೀಸಲ್ಲಿ ಸ್ವಲ್ಪ ಪೀಸ್ ತೊಗೊಂಡು ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಮಾಡ್ಕೊಳ್ಳುವಂಥ ಡಿಸೈನ್ ಇದು. ಫಸ್ಟ್ಗೆ ನಾನು ಇದು ಬಾಕ್ಸ್ ಟೈಪಲ್ಲಿ ಬರುತ್ತೆ ಡಿಸೈನು. ಮಧ್ಯದಲ್ಲಿ ಪೀಸ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಪ್ರೇಟಾಗಿ. ಇವಾಗ ಇದಕ್ಕೆ ಒಂದು ಸೈಡಲ್ಲಿ ನಾವು ಲೈನಿಂಗ್ ಏನಿರುತ್ತೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ತೆಗೆದುಬಿಡಬೇಕು. ಎಕ್ಸ್ಟ್ರಾ ಪೀಸ್ ಎಲ್ಲ ತೆಗೆದು ಇಟ್ಕೋಬೇಕು. ಆಮೇಲೆ ಅದಕ್ಕೆ ಲೈನಿಂಗ್ಗೆ ನಾನು ಫಸ್ಟು ಹಿಂದೆ ಪ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತೆಗೆದು ಇಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಪೈಪಿಂಗ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಿಂದೆಗೆ ಅಂದರೆ ಬಾಕ್ಸ್ ಟೈಪಲ್ಲಿ ಬರುತ್ತಲ್ಲ, ಅಲ್ಲಿ ಡಿಸೈನ್ಗೋಸ್ಕರನೇ ನಾನು ಸ್ವಲ್ಪ ಪೀಸ್ ಬಟ್ಟೆನ ಸೀರೆ ಪೀಸ್ನ ತೆಗೆದಿಟ್ಟಿದ್ದೀನಿ. ಇವಾಗ ಇದನ್ನು ಮಾತ್ರ ನೆಕ್ಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ಗೆ ಆಮೇಲೆ ಸ್ಲೀವ್ಸ್ಗೆಲ್ಲ ಬೇಕು. ಇನ್ನು ಮಿಕ್ಕಿದೆಲ್ಲ ನೋಡಿ ಈ ರೀತಿ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಆ ರೀತಿ ಮತ್ತು ಅದನ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಪೈಪಿಂಗ್ ರೆಡಿ ಆಗುತ್ತೆ. ಮತ್ತು ಇದೇ ಥರ ಆ ಕಡೆ ಪೀಸ್ ಈ ಕಡೆ ಪೀಸು ಎರಡೂ ರೆಡಿ ಮಾಡ್ಕೋಬೇಕು. ರೆಡಿ ಆದಮೇಲೆ ಮಧ್ಯದಲ್ಲಿ ಪೀಸ್ ಬರುತ್ತಲ್ಲ, ಅದಕ್ಕೆ ನಾವು ಸೀರೆ ಪೀಸ್ನ ಡಿಸೈನ್ ಬರೋ ಥರ ನಾನು ಮಾಡ್ತಾಯಿರೋದು ನೋಡಿ. ಎರಡು ಕಡೆನೂ ರೆಡಿ ಐತಿ. ಇದು ಮಧ್ಯದಲ್ಲಿ ಬರುತ್ತೆ, ಬಾಕ್ಸ್ ಟೈಪಲ್ಲಿ ಬರುತ್ತೆ ಇದು. ಇದಕ್ಕೆ ನಾನು ಲೈನಿಂಗ್ ಕೊಟ್ಟು ಮಧ್ಯದಲ್ಲಿ ಎಷ್ಟು ಪೀಸ್ ಬೇಕಷ್ಟಕ್ಕೆ ಜಾಯಿಂಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಮಧ್ಯದಲ್ಲಿ ಬೇಕಂದರೆ ಬೇರೆ ಥರ ಬಟರ್ಫ್ಲೈ ಥರ ಮಾಡ್ಕೋಬೋದು. ನಾನು ಬಟ್ಟೆ ಸಾಕಾಗದೇ ಇರೋ ಕಾರಣ ಅದು ಇಷ್ಟಕ್ಕೆ ಡಿಸೈನ್ನ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಇದಿಷ್ಟು ರೆಡಿ ಆಯಿತು ನೋಡಿ. ಬ್ಯಾಕು ಕೆಳಗಡೆ ಬಂದ್ಬಿಟ್ಟು ನೀಟಾಗಿ ಎಕ್ಸ್ಟ್ರಾ ಪೀಸ್ ಕೊಟ್ಕೊಂಡು ಮಾಡ್ಕೋಬೇಕು. ಒಂದೊಂದ್ಸಲ ಬಟ್ಟೆ ಇದ್ದರೆ ಅದೇ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಎಕ್ಸ್ಟ್ರಾ ಪೀಸನ್ನ ಕೊಟ್ಬಿಟ್ಟು ನಾವು ಡಾಟ್ ಹಿಡಿಬೇಕಾಗುತ್ತೆ. ಒಂದೊಂದು ಸಲ ಬಟ್ಟೆ ನೀಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ಒಂದು ಸಲ ಈ ಥರ ಪೀಸ್ ಕೊಡಲೇಬೇಕಾಗುತ್ತೆ. ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಂಬಿಟ್ಟು ಅಟ್ಯಾಚ್ ಮಾಡಿ ಅದನ್ನು ನೀಟಾಗಿ ಫಸ್ಟೇ ಅವರು ಇದು ಮಾಡಿಬಿಡ್ತಾರೆ. ನಾವು ಈ ಥರ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡುತ್ತೆ ಫೋಲ್ಡ್ ಮಾಡ್ಕೋಬೇಕು. ಎಮ್ಮಿಂಗ್ ಮಾಡೋ ಥರ ಮಾಡಿಕೊಂಡ್ರೆ ಇದು ಆಮೇಲೆ ಡಾಟ್ ಹಿಡ್ಕೋಬೇಕು. ನೀಟಾಗಿ ಡಾಟ್ ಹಿಡಿಬೇಕು. ಫಸ್ಟ್ಗೆ ಡಾಟ್ ಹಿಡಿತಾರೆ ಒಬ್ಬೊಬ್ಬರು, ನಾನು ಆಮೇಲೆ ಡಾಟ್ ಹಿಡಿಯೋದು, ಯಾಕಂದರೆ ಬಿಚ್ಕೊಳ್ಳೋಕ್ಕೆ ಮಾಡೋಕ್ಕೆ ಟೈಟು ಲೂಸ್ಗೆ ಈಸಿ ಆಗಲಿ ಅಂತ. ಆಮೇಲೆ ಮತ್ತು ಸ್ಲೀವ್ಸ್ಗೂ ನೋಡಿ ಈ ರೀತಿ ಪೈಪಿಂಗ್ ಕೊಟ್ಟಿದ್ದೀನಿ. ಇದು ಅದೇ ಫಿಶ್ ಕಟ್ಟಲ್ಲಿ ಬರುತ್ತಲ್ಲ ಆ ಥರ ಪೈಪಿಂಗ್ ಡಿಸೈನಲ್ಲಿ ಮಾಡಿದ್ದೀನಿ ಸ್ಲೀವ್ಸ್ನ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈ ರೀತಿ ಮಾಡಿದ್ಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ.